ಆಗಿರ್ತಕ್ಕಂಥ ಒಂದು ವಿಷಯ ಹೇಳ್ತೀವಿ. ಯಾವುದಪ್ಪ ಅಂದರೆ ಈ ಬಲೀಂದ್ರನ ಬಗ್ಗೆ. ಬಲಿಚಕ್ರವರ್ತಿ ಅಂದರೆ ಬಲಿಪಾಡ್ಯಮಿ ಅಂದ್ರೇನು, ಬಲಿಚಕ್ರವರ್ತಿ ಅಂದ್ರೇನು ಅಂತಕ್ಕಂಥ ವಿಷಯ ನಾನು ಹೇಳ್ತೀನಿ. ನೋಡಿ, ಈ ಬಲಿಚಕ್ರವರ್ತಿ ಇವನು ರಾಕ್ಷಸ. ಇವನು ಯಾರಪ್ಪ ಅಂದರೆ ಭಕ್ತ ಪ್ರಹ್ಲಾದನೆಲ್ಲ ಇದ್ನಲ್ಲ, ಈ ಹಿರಣ್ಯಕಶಿಪು ಮೇಲೆ ವಿಷ್ಣು ಭಕ್ತಿಯನ್ನು ತೋರಿ ಏನೋ ಒಬ್ಬ ರಾಕ್ಷಸನನ್ನು ನಾವು ತಂದೆಯೇ ಎದುರಾಕೊಂಡು ಆ ಭಕ್ತ ಪ್ರಹ್ಲಾದ ಅಂತೇಳಿ ಇತಿಹಾಸದಲ್ಲಿರ್ತಕ್ಕಂಥವನು ನಾರಸಿಂಹ ಸ್ವರೂಪಕ್ಕೆ, ನರಸಿಂಹಾವತಾರಕ್ಕೆ ಕಾರಣವಾಗಿರ್ತಕ್ಕಂಥವನು ಭಕ್ತ ಪ್ರಹ್ಲಾದನು. ಆ ಭಕ್ತ ಪ್ರಹ್ಲಾದನ ಏನೋ ಮೊಮ್ಮಗ ಇವನು ವಿರೋಚನ ಅಂತ, ಭಕ್ತ ಪ್ರಹ್ಲಾದನ ಮಗ. ಅವನ ಮಗ ಈ ಬಲಿಚಕ್ರವರ್ತಿ, ಬಲೀಂದ್ರ ಅಂತ. ಬಲಿಚಕ್ರವರ್ತಿ ಅಂತ ಕರೀತಾರೆ. ಇಲ್ಲಿ ಬಹಳಷ್ಟು ವಿಧಗಳಲ್ಲಿ ಹೇಳ್ತಾರೆ. ಬಲೀಂದ್ರನ ಕತೆ ಹೇಳ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಹೇಳ್ತಾರೆ, ಆದರೆ ಬಹಳ ಪಾಸಿಟಿವ್ ಆಗಿ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ಬಲಿಚಕ್ರವರ್ತಿ ಪ್ರಹ್ಲಾದನ ರೀತಿಯಲ್ಲಿ ಅತಿ ಉತ್ತಮವಾದ ರಾಜ. ಅವನು ತನ್ನ ದೇಶದ ಪ್ರಜೆಗಳನ್ನು ತನ್ನ ಮಕ್ಕಳಿಂದ ನೋಡ್ಕೊಳ್ತಾ ಇದ್ದ, ಹಾಗೂ ಶ್ರೇಷ್ಠನಾಗಿದ್ದ. ಅವನು ಕ್ಷತ್ರಿಯನಾಗಿ ಏನು ಮಾಡಬೇಕು ಅವುಗಳನ್ನ ಬಹಳ ಚೆನ್ನಾಗಿ ಶಿಸ್ತಿನಿಂದ ಮಾಡ್ತಾ ಇದ್ದ. ಯಾವುದರಲ್ಲಿ ರಾಕ್ಷಸತ್ವ ಕಾಣಿಸ್ತಾ ಇರಲಿಲ್ಲ, ಎಲ್ಲದರಲ್ಲಿ ದೈವತ್ವವೇ ತುಂಬಿರೋದು. ಮತ್ತು ಅವನು ದಿನಕ್ಕೆ 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 ಈ ಭೂಮಂಡಲದಲ್ಲಿ ಪ್ರಸಿದ್ಧಿ ಪಡೆದ. ಬಲಿಚಕ್ರವರ್ತಿ ಬಹಳ ಒಳ್ಳೆಯವನು. ಆತನ ಹತ್ತಿರಕ್ಕೆ ಹೋದರೆ ಯಾರೂ ಬರಿಗೈನಲ್ಲಿ ವಾಪಸ್ ಬರೋಕ್ಕಾಗಲ್ಲ. ಎಲ್ಲರಿಗೂ ಸಹಾಯ ಮಾಡ್ತಾನೆ. ಉತ್ತಮನು, ಒಳ್ಳೆಯ ವಾಗ್ಮಿ, ದೈವಭಕ್ತನು, ಜೊತೆಗೆ ಧರ್ಮ ಕರ್ಮಾನುಷ್ಠಗಳನ್ನು ಸರಿಯಾಗಿ ತಿಳಿದಿರ್ತಕ್ಕಂಥವನು ಅಂತಕ್ಕಂಥ ಒಳ್ಳೆಯ ಹೆಸರು ಈ ಬಲಿಚಕ್ರವರ್ತಿಗಿರ್ತದೆ. ಈ ಬಲಿಚಕ್ರವರ್ತಿ ಏನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಪ್ರಾತಃ ಸಂಧ್ಯಾ ಮಾಡಿ, ಆಮೇಲಕ್ಕೆ ಆವಾಗ ಕಣ್ಣಿಗೆ ಬೀಳ್ತಕ್ಕಂಥ ಕಡುಬಡವರು ಯಾರು ಕಾಣಿಸಿದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಧರ್ಮ ಮಾಡ್ತಕ್ಕಂಥದ್ದು. ಅದಾದಮೇಲೆ ನಿತ್ಯ ಪೂಜೆ ಎಲ್ಲ ಮಾಡಿಸಿ ತನ್ನ ರಾಜ ಆಶ್ರಯದಲ್ಲಿ ಮಂತ್ರಿಗಳೊಡನೆ ಸಮಾಲೋಚನೆ ನಡೆಸಿ ಬೇಕಾಗಿರ್ತಕ್ಕಂಥ ಒಳ್ಳೆ ಕಾರ್ಯಗಳೆಲ್ಲ ಮಾಡ್ತಕ್ಕಂಥದ್ದು. ಏನಿದೆ, ಕುಂದು ಏನಿದೆ, ಕೊರತೆ ಏನಿದೆ ಜನಗಳಲ್ಲಿರ್ತಕ್ಕಂಥ ವಿಚಾರಿಸ್ಕೊಂಡು ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥದ್ದು. ಮಧ್ಯಾಹ್ನದಲ್ಲಿ ಹಸಿದಿರ್ತಕ್ಕಂಥವ್ರು ಊಟ ಹಾಕ್ತಕ್ಕಂಥದ್ದು. ಮತ್ತು ಸಾಯಣ್ಣ ಕಾಲದಲ್ಲಿ ಯಾರು ಬಡಬಗ್ರಿರ್ತಾರೆ ಅವ್ರನ್ನ ವೀಕ್ಷಿಸಿ ಅವರಿಗೆ ಬೇಕಾದ ಸಹಾಯ ಮಾಡೋದು. ಬಹಳ ಉತ್ತಮವಾದ ಕೆಲಸ ಮಾಡ್ತಕ್ಕಂಥವನು ಬಲಿಚಕ್ರವರ್ತಿ. ಜೊತೆಗೆ